ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕುಕಿಂಗ್ ಈಸಿ ಯೂಟ್ಯೂಬ್ ಚಾನಲ್. ಇವತ್ತು ಮಾಡ್ತಿರೋಂಥ ರೆಸಿಪಿ ಎಗ್ ಬಿರಿಯಾನಿ. ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಇದನ್ನೆಲ್ಲ ಮಾಡಿರ್ತೀರ. ಎಗ್ ಬಿರಿಯಾನಿ ಮಾಡೋದು ಕಮ್ಮಿ. ಅದನ್ನು ಹೇಗೆ ಮಾಡೋದು ಅಂತ ಇವತ್ತು ನೋಡೋಣ. ಎಗ್ ಬಿರಿಯಾನಿ ಮಾಡಲು ಬೇಕಾಗುವ ಸಾಮಗ್ರಿಗಳು. ನಾನಿಲ್ಲಿ ಒಂದಿಷ್ಟು ಮಸಾಲೆ ತೊಗೊಂಡಿದ್ದೀನಿ. ಚಕ್ಕೆ, ಲವಂಗ, ಕರೆಕಾಳು, ಆಮೇಲೆ ಸ್ಟಾರ್ ಫ್ಲವರು, ಏಲಕ್ಕಿ, ಹಾಗೆ 1 ಕಪ್ನಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಒಂದು ದೊಡ್ಡ ಟೊಮ್ಯಾಟೊ ತೊಗೊಂಡಿದ್ದೀನಿ. ಹಾಗೆ 2 ಈರುಳ್ಳಿ ಮತ್ತು 2ರಿಂದ 3 ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕರಿಬೇವು, ಕೊತ್ತಂಬರಿ ಮತ್ತು 4ರಿಂದ 5 ಮೊಟ್ಟೆ ತೊಗೊಂಡಿದ್ದೀನಿ. ಕುದಿಸಿರೋವಂಥ ಮೊಟ್ಟೆ, ನಿಮ್ಗೆ ಎಷ್ಟು ಬೇಕು ಅಷ್ಟು ಮೊಟ್ಟೆನ ತೊಗೊಳ್ಳಿ. ಹಾಗೆ ಇಲ್ಲಿ ಒಂದಿಷ್ಟು ಪೌಡರ್ಸ್ ತೊಗೊಂಡಿದ್ದೀನಿ, ಮಸಾಲೆ ಪೌಡರ್ಸ್, ಗರಂ ಮಸಾಲ, ಆಮೇಲೆ ರೈಸಿಗೆ ಹಾಕೋ ಪೌಡ್ರು, ಚಿಕನ್ ಮಸಾಲ, ಖಾರದ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಎಗ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದರಲ್ಲಿ 2 ಸ್ಪೂನು ಎಣ್ಣೆ ಹಾಕ್ತಾ ಇದ್ದೀನಿ. 2 ಸ್ಪೂನ್ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಎಣ್ಣೆ ಮತ್ತು ಖಾರನ ಎರಡೂನ ಮಿಕ್ಸ್ ಮಾಡಿ ಇದಕ್ಕೆ ಕುದಿಸಿರೋ ಅಂಥ ಮೊಟ್ಟೆನ ಹಾಕ್ತಾ ಇದ್ದೀನಿ. ಈಗ ಹಾಕೋದ್ರಿಂದ ಎಗ್ ಬಿರಿಯಾನಿಯಲ್ಲಿ ಎಗ್ಗು ಸಪ್ಪೆ ಅಂತ ಅನಿಸೋದಿಲ್ಲ. ಮೊಟ್ಟೆಗಳನ್ನೆಲ್ಲ ಮಿಕ್ಸ್ ಮಾಡಿ ಆ ಎಣ್ಣೆ ಮತ್ತು ಖಾರದ ಪುಡಿ ಎಲ್ಲ ಎಗ್ಗಿಗೆ ಅಂಟಬೇಕು. ಹಾಗೆ ಮಿಕ್ಸ್ ಮಾಡಿ 1 ನಿಮಿಷ ಅಥವಾ 2 ನಿಮಿಷ ಈ ಥರ ಮಾಡಿ. ನಾನಿಲ್ಲೊಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ಗೆ 3 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ನಿಮ್ಗೆ ಯಾವ ಎಣ್ಣೆ ಬೇಕು ಅದನ್ನ ಹಾಕಿ. ನಾನಿಲ್ಲಿ ಸನ್ಫ್ಲವರ್ ಎಣ್ಣೆನ ಬಳಸ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಒಂದು ಸ್ವಲ್ಪ ಜೀರಿಗೆ, ಸಾಸಿವೆ ಹಾಕ್ತಾ ಇದ್ದೀನಿ. ಮಸಾಲಾನ ಹಾಕಿ ಚಕ್ಕೆ, ಲವಂಗ, ಕರೆಕಾಳು, ಆಮೇಲೆ ಮಸಾಲೆ ಫ್ಲವರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ. ನಿಮ್ಮ ಹತ್ರ ಪೇಸ್ಟ್ ಇದ್ದರೆ ಪೇಸ್ಟ್ ಹಾಕಿ, ಪೇಸ್ಟ್ ಇಲ್ಲ ಅಂದರೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಜಜ್ಜಿ ಹಾಕಿ. 3ರಿಂದ 4 ಮೆಣಸಿನ್ಕಾಯಿ ಹಾಕಿದ್ದೀನಿ. ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು ಮೆಣಸಿನ್ಕಾಯಿನ ಹಾಕಿ. 2 ಈರುಳ್ಳಿ ಹಾಕಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಿ. 2ರಿಂದ 3 ಎಸಳು ಕರಿಬೇವು ಹಾಕಿ. ಮಸಾಲ ಪೌಡರ್ಸ್, ಗರಂ ಮಸಾಲ, ರೈಸಿಗೆ ಹಾಕೋ ಮಸಾಲ, ಆಮೇಲೆ ಚಿಕನ್ ಮಸಾಲ ಬೇಕಂದರೆ ಹಾಕಿ, ಇಲ್ಲ ಸ್ಕಿಪ್ ಮಾಡಿ, ಇಟ್ಸ್ ಯುವರ್ ಆಪ್ಷನ್. ಆಮೇಲೆ ಖಾರದ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ಹಾಕಿ ಇವಾಗ ಮಿಕ್ಸ್ ಮಾಡಿ. ಒಂದು ದೊಡ್ಡ ಸೈಜ್ನ ಟೊಮೆಟೊ ಹಾಕಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಎಲ್ಲ ಮಸಾಲ ಐಟಮ್ಸು, ತರಕಾರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆದಮೇಲೆ ಯಾವ ಕಪ್ನ ಅಳತೆಯಲ್ಲಿ ನೀವು ಅಕ್ಕಿಯನ್ನು ತೊಗೊಂಡಿರ್ತೀರ ಅದೇ ಕಪ್ನ ಅಳತೆಯಲ್ಲಿ 2 ಗ್ಲಾಸ್ ನೀರನ್ನು ಹಾಕಬೇಕು. ಅದನ್ನ ಕುದಿಯಲ್ಲಿ ಒಂದು ಸ್ವಲ್ಪ ಹೊತ್ತು ಬಿಡಿ. ಈ ರೀತಿ ಕುದಿ ಬಂದಮೇಲೆ 1 ಕಪ್ನಷ್ಟು ತೊಳೆದಿರೋ ಅಂತಹ ಅಕ್ಕಿಯನ್ನು ಹಾಕಬೇಕು. ಇದನ್ನೆಲ್ಲ ಮಿಕ್ಸ್ ಮಾಡಿ ಹಾಗೆ 1 ನಿಮಿಷ ಹೀಗೆ ಕುದಿಯಲ್ಲಿ ಬಿಡಿ. ಕುದಿಸಿರೋ ಅಂಥ ಮೊಟ್ಟೆನ ಹಾಕ್ತಾ ಇದ್ದೀನಿ. ನಾನು 4ರಿಂದ 5 ಮೊಟ್ಟೆ ಹಾಕ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಮೊಟ್ಟೆ ಬೇಕು ಅಷ್ಟು ಹಾಕಿ. ಇವಾಗ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ 2 ವಿಷಲ್ ಹಾಕಿಸಿ. ನೋಡಿ, ರೈಸು ಎಷ್ಟು ಉದುರಾಗಿ ಬಂದಿದೆ. ಈ ರೀತಿ ನೀವು ಮನೆಯಲ್ಲೇ ಮಾಡ್ಬೋದು. ರೆಸ್ಟೋರೆಂಟ್ ಸ್ಟೈಲ್, ಹೋಟೆಲ್ ಸ್ಟೈಲ್ ಎಗ್ ಬಿರಿಯಾನಿನ ಮನೆಯಲ್ಲೇ ಮಾಡ್ಬೋದು ಸುಲಭವಾಗಿ. ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಮ್ಮ ಮುಂದಿನ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ.